ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ಮಸಾಲೆ ಪೂರಿ ಮಾಡ್ತಾಯಿದ್ದೀನಿ. ಮಸಾಲೆ ಪೂರಿಗೆ ಈರುಳ್ಳಿ, ಟೊಮೊಟೊ, ಬೇಯಿಸಿರೋ ಬಟಾಣಿ, ಕೊತ್ತಂಬರಿ, ಕರಿಬೇವು, ಮಸಾಲೆ ಪುಡಿ ಎಲ್ಲ ಹಾಕೊಂಬಿಟ್ಟು ನಾನು ಇದು ಮಿಕ್ಸಿಗೆ ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ ಅಂತ ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಟೊಮೊಟೊ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಗರಂ ಮಸಾಲ, ಧನಿಯಾ, ಬೆಳ್ಳುಳ್ಳಿ ಎಲ್ಲ ಪ್ಲೇಟಲ್ಲಿ ರೆಡಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಧನಿಯಾ ಪೌಡ್ರ್, ಮಸಾಲೆ ಪುಡಿ ನಮ್ಮ ಮನೇಲಿ ಮಾಡ್ಕೊಂಡಿದ್ದು ಸ್ವಲ್ಪ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ನಿಮ್ಮಿಷ್ಟ, ಅದು ಗರಂ ಮಸಾಲ ಹಾಕ್ಬೋದು, ಧನಿಯಾ ಪೌಡ್ರ್ ಹಾಕ್ಬೋದು. ನಾನು ನಮ್ಮ ಮನೇಲಿ ಮಸಾಲೆ ಪುಡಿ ಮಾಡಿಟ್ಕೊತೀನಿ, ನಾವು ನಾರ್ತ್ ಕರ್ನಾಟಕ ಸೈಡ್. ಅದನ್ನು ಹಾಕಿದ್ದು ಸ್ವಲ್ಪ ತುಂಬ ಟೇಸ್ಟ್ ಬಂತು ನನಗೆ. ಎಲ್ಲರೂ ಬಟಾಣಿದು ಮಾಡಿದ್ದಾರೆ, ಆದರೆ ಕಡಲೆಕಾಳು ಮಾಡಿ ನೋಡಿ ಒಂದು ಸರಿ. ನಾನು ಮಾಡೋಣ ಅಂತ ಟ್ರೈ ಮಾಡಿದೆ ಫಸ್ಟ್ ಒಂದು ಸರಿ, ಸಖತ್ತಾಗಿ ಬಂತು. ಅದಕ್ಕೆ ಈ ಸರಿ ಕಡಲೆಕಾಳು ಹಾಕಿ ಮಾಡಿದೆ. ಆ ಕಡಲೆಕಾಳು ಹಾಕಿ ಮಾಡಿ ಸಖತ್ತಾಗಿ ಬರ್ತದೆ. ಪೂರಿಲಿ ಹುರಿದು ಕರೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿನಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ. ಬಟಾಣಿ, ಅಲ್ಲಿ ಕಡಲೆಕಾಳು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೆ. ಅದನ್ನ ಸಪ್ರೇಟ್ ಎತ್ತಿಟ್ಕೊಂಡು ಮಿಕ್ಸಿಗೆಲ್ಲ ಹಾಕ್ಕೊಂಡೆ. ಮಿಕ್ಸಿಗೆ ಹಾಕ್ಕೊಂಬಿಟ್ಟು ನೋಡಿದ್ನೆಲ್ಲ ಹುರಿದಿರೋದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಒಂದು ಬಾಣಲಿ ಇಟ್ಟು ಎಣ್ಣೆ, ಸಾಸಿವೆ ಎಲ್ಲ ಹಾಕ್ಬಿಟ್ಟು ಮತ್ತು ಇದನ್ನ ಮಸಾಲೆಲ್ಲ ಬೇಯಿಸ್ಕೊಂಡು ಇನ್ನೂ ಸ್ವಲ್ಪ ಬೇಯಿಸ್ಕೊಂಡೆ. ಬಾಣಲಿಲಿ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಹಾಕಿದೆ, ಕಡಲೆಕಾಳು, ಬಟಾಣಿ ಅದನ್ನು ಹಾಕಿದೆ. ಹಾಕಿಬಿಟ್ಟು ಸ್ವಲ್ಪ ಕುದಿಸಿದೆ, ಒಂದು 10 ನಿಮಿಷ ಕುದಿಸಿದೆ ಫ್ರೆಂಡ್ಸ್. ಚೆನ್ನಾಗಿ ಕುದಿಸಿದ್ಮೇಲೆ ಸಖತ್ತಾಗಿ ಬಂತು. ನಾನು ಉಪ್ಪು ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಲ್ರೆಡಿ ನಾನು ಪೂರಿ ಕರೆದು ಇಟ್ಕೊಂಡಿದ್ದೆ. ಸೇವಲ್ಲಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೆ. ಈರುಳ್ಳಿ ಕಟ್ಟಿಂಗ್ ಚಾಪರಲ್ಲಿ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೆ. ಎಲ್ಲ ರೆಡಿ ಇಟ್ಕೊಂಡಿದ್ದೆ ಮಕ್ಕಳು ಸ್ಕೂಲಿಂದ ಬರೋದ್ರೊಳಗೆ. ನಾನು ವೀಡಿಯೋ ಮಾಡೋಕ್ಕಾಗಿಯೇ ಮಕ್ಕಳು ವೆಯ್ಟ್ ಮಾಡ್ತಾಯಿದ್ದೆ. ನೋಡಿ ಒಂದು ಪ್ಲೇಟ್ಗೆ ಹಾಕಿ ಮಾಡಿದೆ, ಸಖತ್ತಾಗಿ ಬಂತು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್.